ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ದೈವಸ್ಥಾನ ಮಲರಾಯ ಜೇರಾದಲ್ಲಿ ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ಸಾನ್ನಿಧ್ಯ ಅಭಿವೃದ್ಧಿ ಬ್ರಹ್ಮಕಲಶಾಭಿಷೇಕ ಮತ್ತು ನೇಮೋತ್ಸವವು ಪ್ರಾರಂಭಗೊಂಡಿದ್ದು ಡಿಸೆಂಬರ್ 25ರವರೆಗೆ ನಡೆಯಲಿದೆ. ವೇದಮೂರ್ತಿ ಜಯರಾಮ ಜೋಯಿಸರು ಬಡೇಜ ನಿತ್ಯ ತಂತ್ರಿಗಳು ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ಸನ್ನಿಧಿ ಮಲರಾಯ ಜೇರಾದಲ್ಲಿ ಹಸಿರು ಕಾಣಿಕೆ ರಥಕ್ಕೆ ಚಾಲನೆ ನೀಡಿದರು. ನಿನ್ನ ಅಡಿದಾವರೆಗಳಿಗೆ ಸಾನ್ನಿಧ್ಯದ ಸಂದರ್ಭದಲ್ಲಿ ಅನೇಕ ತಪ್ಪುಗಳಾಗಿರ್ಬೋದು, ಮಾತುಕತೆಗಳಾಗಿರ್ಬೋದು ಅಥವಾ ಕೃತಿಯಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಏನೇ ತಪ್ಪುಗಳಿದ್ದೋ ಅದೆಲ್ಲವನ್ನು ಮನ್ನಿಸಿಕೊಂಡು ಬಳಿಕ ಕುಳ, ಇಡ್ಕಿದು, ವಿಟ್ಲ, ಮುಡ್ನೂರು 3 ಗ್ರಾಮಗಳಿಂದ ಜೇರಾ ಕ್ಷೇತ್ರಕ್ಕೆ ಆಕರ್ಷಣೀಯ ಹಸಿರು ಹೊರೆಕಾಣಿಕೆ ಸಾಗಿಬಂತು. ಹಸಿರು ಹೊರೆಕಾಣಿಕೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಪಿಕಪ್ ವಾಹನಗಳಲ್ಲಿ ಅಕ್ಕಿ, ಅಡಿಕೆ, ತರಕಾರಿ, ಬಾಳೆ ಎಲೆ, ವೀಳ್ಯದೆಲೆ, ತೆಂಗಿನಕಾಯಿ ಮುಂತಾದ ವಸ್ತುಗಳು ಮೆರುಗು ನೀಡಿತ್ತು. ಅಡ್ಯಲಾಯ ದೈವಸ್ಥಾನ ಕಬಕದಿಂದ ಹೊರಟ ಹಸಿರು ಹೊರೆಕಾಣಿಕೆಯ ರಥಕ್ಕೆ ಬಿಜೆಪಿ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ ಚಾಲನೆ ನೀಡಿದರು. ಬಳಿಕ ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ದೈವಸ್ಥಾನ ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ವಸಂತ್ ಕುಮಾರ್ ಅಮೈ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಎಲ್ಲರಿಗೂ ಮನಃಶಾಂತಿ, ಆರೋಗ್ಯ, ನೆಮ್ಮದಿ, ಐಕ್ಯತೆ, ಎಲ್ಲರ ಐಕ್ಯಮತ್ಯದೊಂದಿಗೆ ಒಗ್ಗಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸುತ್ತಿರುವುದರಿಂದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಕೃಷ್ಣಪ್ಪ ಪೂಜಾರಿ ಪಾಂಟೇಲು, ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಪುನೀತ್ ಮಾಡತ್ತಾರು, ಇಡ್ಕಿದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉದಯ ಗೋವಿಂದಯ್ಯ, ಕುಂಡಡ್ಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಮಚಂದ್ರ ನಾಯಕ್, ಮಿತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಧರ್ ಭಟ್ ಕೊವೆತ್ತಿಲ, ಸೂರ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಲಿಂಗಪ್ಪ ಗೌಡ ಎಸ್, ಕಬಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ದಾಮೋದರ ನೆಕ್ಕರೆ, ಸದಾಶಿವ ವಿಎಸ್ ಅಡ್ಯಾಲುಕೆರೆ, ಉದ್ಯಮಿ ಪ್ರವೀಣ್ ಕುಮಾರ್ ಶೆಟ್ಟಿ ಅಳಕೆಮಜಲು, ಉಳ್ಳಾಕುಲು ಮಲರಾಯ ದೈವಸ್ಥಾನ ಕೆದಿಲದ ಅಧ್ಯಕ್ಷ ಕೃಷ್ಣ ಭಟ್ ಮೀರಾವರ, ಶ್ರೀ ಧರ್ಮಸೇವಾ ಮಿತ್ರ ಮಂಡಳಿ ಕಬಕದ ಅಧ್ಯಕ್ಷರಾದ ಚಂದ್ರಶೇಖರ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಜೈದೀಪ್ ಅಮೈ ಕಾರ್ಯಕ್ರಮ ನಿರೂಪಿಸಿದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.